ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ಸಿಗಣಾಪುರದ ಶ್ರೀ 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 ಪವಾಡ ಪುರುಷರ ರುದ್ರ ಮಹಾಶಿವಯೋಗಿಗಳ 22ನೇ ವರ್ಷದ ಜಾತ್ರಾ ಮಹೋತ್ಸವವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಷಡಾಕ್ಷರಿ ಬ್ರಹ್ಮೆ ಜಯದೇಶ್ವರ ಶಿವಾಚಾರ್ಯರು ಈರೂರ ತಾಳಿಕೋಟೆ ಷಡಾಕ್ಷರಿ ಬ್ರಹ್ಮಶ್ರೀ ಶಂಭುಲಿಂಗ ಶಿವಯೋಗಿಗಳು ಬೆಳಗಲಿ ಅವರು ಅದ್ದೂರಿ ಸಮಾರಂಭವನ್ನು ಉದ್ಘಾಟಿಸಿದರು. ನಡೆದ ಅದ್ದೂರಿ ಜಾತ್ರೆಯಲ್ಲಿ ಜಾನಪದ ಕಲಾತಂಡಗಳ ಅಮೋಘ ಪ್ರದರ್ಶನವು ಬಂದಿದ್ದ ಭಕ್ತರ ಮನಸೂರೆಗೊಂಡವು. ಇನ್ನು ಶ್ರೀ ಪವಾಡ ಪುರುಷ ರುದ್ರ ಮಹಾಶಿವಯೋಗಿಗಳ ಪವಾಡಗಳ ಬಗ್ಗೆ ಪ್ರಕಾಶ್ ಗೌಡ, ಸಿದ್ದರಾಮಪ್ಪ ಗೌಡ ಪಾಟೀಲ್ ಜಿಲ್ಲಾ ಕೇಂದ್ರ ಕಾರ್ಯಾಗೃಹ ನಾಮನಿರ್ದೇಶಕರು ವಿವರಿಸಿದರು. ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಸೇರಿ ಶಿವಯೋಗಿಗಳ ಕೃಪೆಗೆ ಪಾತ್ರರಾದರು. ಬಂದಂತಹ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಇದು 22ನೇ ಜಾತ್ರಾ ಮಹೋತ್ಸವ. ವಿಶೇಷವಾಗಿ ಇದು ನಮ್ಮ ಶಟಸ್ಥಳ ಬ್ರಹ್ಮ ಶ್ರೀ ಜಯಸಿದ್ದೇಶ್ವರ ತಾಳಿಕೋಟಿ ತಮ್ಮದಡ್ಡಿಯವರು 8 ದಿನಗಳವರೆಗೆ ಒಂದು ಪ್ರವಚನ ಮನಮುಟ್ಟುವಾಗಿ ಹೇಳುತ್ತಾ ಬಂದಿದ್ದಾರೆ. ಈಗ ಜಾತ್ರೆ ಒಂದು 8ನೇ ತಾರೀಕಿಗೆ ಒಂದು ಜಾತ್ರೆ ಕಾರ್ಯಕ್ರಮ ನಿಂತು ಇವತ್ತು ಹೂ ಬೀಳುವ ಕಾರ್ಯಕ್ರಮ ಕುಂಭಮೇಳದೊಂದಿಗೆ ಮತ್ತು ಶ್ರೀ ಪವಾಡ ಪುರುಷ ರುದ್ರ ಮಹಾರಾಜರ ಒಂದು ಫೋಟೋ ಪೂಜೆ ಮೆರವಣಿಗೆಯೊಂದಿಗೆ ಹಾಗೂ ವಿವಿಧ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ ಒಂದು ವಿಶೇಷವಾಗಿ ಹೂ ಬೀಳುವ ಕಾರ್ಯಕ್ರಮ ಇವತ್ತು ಇರುತ್ತದೆ. ಒಂದು ಒಳ್ಳೆಯ ಮಂಗಲ ಕಾರ್ಯಲ್ಲೂ ಕೂಡ ಮಾನ್ಯ ಶಾಸಕರು ನಾಟನ ಮತಕ್ಷೇತ್ರದ ವಿಠಲ್ ಕಟಕದೊಂಡವರು ಒಂದು ಭೂಮಿ ಪೂಜೆಯನ್ನು ಮಾಡಿ ಹೋಗಿದ್ದಾರೆ. ಹಾಗೂ ಈಗಾಗಲೇ ಅದಕ್ಕೆ 10 ಲಕ್ಷ ರೂಪಾಯಿ ನಮ್ಮ ಸಂಘಕ್ಕೆ ಜಮಾ ಆಗಿವೆ. ಇನ್ನೂ 10 ಲಕ್ಷ ಎರಡನೇ ಕಂತು ಬರುವುದಿದೆ ಮತ್ತು ಆ ವಿವಿಧ ಭಕ್ತಾದಿಗಳು 5 ಲಕ್ಷ ಕೊಟ್ಟಿದ್ದಾರೆ. ನಾವು ಇನ್ನೂ ಹಾಗೆ ಒಂದು 30-35-40 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇದೆ. ನಾವು ಅದು ಮುಂದಿನ ವರ್ಷ ಉದ್ಘಾಟನೆ ಮಾಡುತ್ತೇವೆ. ಇಲ್ಲಿ ಧಾರವಾಡ ಮಠದಲ್ಲಿ ಒಂದು ಮಂಟಪ ಇದೆ, ಅಲ್ಲಿ ಕೂಡ ಚಾಲ್ತಿಯಲ್ಲಿ ಇದೆ. ಅಲ್ಲಿ 10 ಲಕ್ಷ ಮಾನ್ಯ ಕಟಕದೊಂಡ ಸಾಹೇಬರು ಇದು ಕೊಟ್ಟಿದ್ದಾರೆ. ಈ ಒಂದು ವಿಶೇಷ ಜಾತ್ರೆ ಭಾಳ ಪವಾಡದ ವರ್ಷ ನಮ್ಗೆ ವಿಚಿತ್ರ ಅನಿಸ್ತದೆ. 5 ದಿವಸದ ಜಾತ್ರೆ, 5 ದಿವಸ ಜಾತ್ರೆ, ಅನ್ನ ಪ್ರಸಾದ ಸತತವಾಗಿ 5 ದಿವಸ ಅನ್ನ ಪ್ರಸಾದದ ಸೇವೆ. ಎಲ್ಲ ಭಕ್ತಾದಿಗಳು ಊರಿನಲ್ಲಿ ಇರ್ತಕ್ಕಂಥವ್ರು ಅವರು ತಾವೇ ಸ್ವ ಇಚ್ಛೆಯಿಂದ ಎಲ್ಲ ಅನ್ನ ಪ್ರಸಾದ ಎಲ್ಲ ಭಕ್ತಾದಿಗಳು ಸರಿಸಾಮಾನ್ಯವಾಗಿ ಬಡವರಿದ್ರು
ಅವ್ರು ತಾವೇ ಸ್ವತಃ ಬಂದು ಕೊಡ್ತಾರೆ. ಅದು ಭಾಳ ಒಂದು ಸಂತೋಷ ವಿಷಯ. ಸಾಮೂಹಿಕ ವಿವಾಹ, ಉಚಿತವಾಗಿ ಸಾಮೂಹಿಕ ವಿವಾಹ ಮತ್ತು ಇವತ್ತು ವಿವಿಧ ಕಾರ್ಯಕ್ರಮ ಜಗದ್ಗುರುಗಳ ಸನ್ನಿಧಿಯವರಲ್ಲಿ ಧರ್ಮಸಭೆಗಳು ನಡೀತಾವೆ ಮತ್ತು ಆಧ್ಯಾತ್ಮಿಕ ಚಿಂತನೆ ನಡೀತಾವೆ. ಎಲ್ಲ ರೀತಿಯಿಂದ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ.